ವಾರ್ಷಿಕ ತಾಪಮಾನ ಹೆಚ್ಚಳದಿಂದಾಗಿ ಹವಾಮಾನ ವೈಪರೀತ್ಯ ಎಲ್ಲೆಡೆ ಅತೀವವಾಗಿ ತೋರ್ಪಡುತ್ತಿದೆ. ಪರಿಣಾಮ ತಾಪಮಾನದಲ್ಲಿ ಏರಿಕೆ ಕಂಡುಬರುತ್ತಿದೆ. ಬಿಸಿಲಿನ ನಾಡಷ್ಟೇ ಅಲ್ಲದೆ ರಾಜ್ಯದ ತುಂಬೆಲ್ಲ ಬಿಸಿಲಿನ ಬೇಗೆ ಬಾಧಿಸುತ್ತಿದೆ. ಪರಿಣಾಮ ನೀರಿಲ್ಲದೆ ಫಸಲು ಅಪೇಕ್ಷಿತ ಮಟ್ಟಕ್ಕೆ ಬಾರದೆ ರೈತರು ಕಂಗಾಲಾಗಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ಪಶುಸಂಗೋಪನೆ ರೈತರಿಗೆ ಪರ್ಯಾಯ ಆರ್ಥಿಕ ಮೂಲವಾಗಿದೆ. ಆದರೆ ತಾಪಮಾನ ಹೆಚ್ಚಳ ರಾಸುಗಳ ಮೇಲೂ ಸಾಕಷ್ಟು ಪರಿಣಾಮ ಬೀರುತ್ತಿದೆ. ಕುಳಿತು ಆರಾಮವಾಗಿ ಮೇಯುತ್ತಿದ್ದ ರಾಸುಗಳು ನೆರಳನ್ನು ಬಯಸಿ ಹೋಗುವುದು, ಆಹಾರದತ್ತ ನಿರ್ಲಕ್ಷ್ಯ, ವೇಗದ ಉಸಿರಾಟ, ಜೊಲ್ಲು ಸೋರುವುದು ಮುಂತಾದ ಲಕ್ಷಣಗಳು ಕಂಡುಬರುತ್ತವೆ. ಇದರಿಂದ ಹಾಲಿನ ಉತ್ಪಾದನೆಯಲ್ಲಿ ಗಣನೀಯ ಪ್ರಮಾಣದ ಇಳಿಕೆ ಕಂಡುಬರುವುದಲ್ಲದೆ ಕೊಬ್ಬು ಮತ್ತು ಇತರ ಪೌಷ್ಟಿಕಾಂಶಗಳು ಕ್ಷೀಣಿಸುವುದನ್ನು ಗಮನಿಸಬಹುದು. ಮೊದಲನೇದೇನು, ಅವು ನೆರಳನ್ನು ಹೆಚ್ಚಾಗಿ ಇಷ್ಟಪಡ್ತವೆ, ನೆರಳು ಕಡೆನೇ ಹೋಗ್ತಾ ಇರ್ತವೆ. ಬೇರೆ ದಿನಗಳಲ್ಲಿ ಅವು ಆರಾಮಾಗಿ ಮಲ್ಕೊಂಡು ವಿಶ್ರಾಂತಿನ ಪಡೆದುಕೊಳ್ತಿರ್ತವೆ. ಈ ಟೈಮಲ್ಲಿ ಏನಾಗುತ್ತೆ, ಅವು ಯಾವಾಗಲೂ ನಿಂತಿರೋದಕ್ಕೇ ಅವು ಇಷ್ಟಪಡ್ತವೆ, ಮಲಗೋದಕ್ಕೆ ಇಷ್ಟಪಡಲ್ಲ, ನೆರಳು ಕಡೆ ಹೋಗ್ತವೆ. ಮತ್ತು ಮುಖ್ಯವಾಗಿ ಫೀಡ್ ಇಂಟೇಕ್, ಆಹಾರ ಸೇವನೆಯನ್ನು ನಿಲ್ಲಿಸ್ಬಿಡ್ತವೆ. ಸೊ ಈ ಮೂರು ಮುಖ್ಯವಾಗಿ ನಮಗೆ ಫಸ್ಟ್ ಸಮ್ಮರ್ ಬರ್ತಾ ಇದೆ, ಬೇಸಿಗೆ ಬಂದಿದೆ, ಜಾನುವಾರುಗಳು ತೊಂದರೆ ಆಗ್ತಿದೆ ಅಂದರೆ ಈ 3 ಪಾಯಿಂಟ್ ನಮಗೆ ಗೊತ್ತಾಗ್ಬಿಡುತ್ತೆ. 4ನೇದು ಈ ಜೊಲ್ಲು ಸುರಿಸೋದು ಮತ್ತು ಹರಿಡ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ, ವೇಗದ ಒಂದು ಉಸಿರಾಟ. ಇವೆಲ್ಲ ಟೆಂಪರೇಚರ್ ಜಾಸ್ತಿ ಆದಂಗೆ, ಉಷ್ಣಾಂಶ ಜಾಸ್ತಿ ಆದಂಗೆ ಅದರದ ಗುಣಲಕ್ಷಣಗಳನ್ನು ಚೇಂಜ್ ಆಗ್ತಾ ಬರ್ತದೆ. ಫೀಡ್ ಇಂಟೇಕ್, ಮೇವಿನ ಒಂದು ಸೇವನೆ, ಆಹಾರ ಸೇವನೆ ಏನಿದೆ ಅದು ಗಣನೀಯವಾಗಿ ಇಳಿಯುತ್ತೆ. ನಿಮಗೆಲ್ಲ ಗೊತ್ತಿರಬೇಕು, ಈಗ ನಾವು ಅಷ್ಟೇ ಸಮ್ಮರ್ ಅಂದರೆ ಏನು ಮಾಡಿಬಿಡ್ತೀವಿ, ಊಟ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಹಾಗೆ ಜಾನುವಾರುಗಳಲ್ಲೂ ಅಷ್ಟೇ ಊಟ ಅಥವಾ ಮೇವನ್ನು ತಿನ್ನೋದು ಗಣನೀಯವಾಗಿ ಕಡಿಮೆ ಮಾಡ್ತವೆ. ಅವು ಮೇವನ್ನು ಕಡಿಮೆ ಮಾಡಿದ್ರೆ ಏನಾಗುತ್ತೆ ಸಮಸ್ಯೆಗಳು? ಫಸ್ಟು ಪ್ರೊಡಕ್ಷನ್ನು. ಏನು ಪ್ರೊಡಕ್ಷನ್ನು? ಹಾಲಿನ ಉತ್ಪಾದನೆ. ಇವತ್ತು ಮೇವು ತಿನ್ನಲಿಲ್ಲ ಅಂದರೆ ಸಾಯಂಕಾಲಕ್ಕೆ ರಿಸಲ್ಟ್ ಆವತ್ತೇ ಗೊತ್ತಾಗುತ್ತೆ. ಒಂದು 15 ಲೀಟ್ರ್ ಕೊಡ್ತಿರೋ ಹಸು 7 ರಿಂದ 8 ಲೀಟ್ರಿಗೆ ಬಂದ್ಬಿಡುತ್ತೆ. ಸೊ ಅವತ್ತಿನ ದಿನವೇ ರೈತನ ಜೋಬಿಗೆ ಒಂದು ಕತ್ರಿ ಬೀಳ್ತಾ ಹೋಗ್ತದೆ. ಸೊ ಹಂಗಾಗಿ ಮೇವು ಯಾವಾಗ ಕಡಿಮೆ ತಿಂತಾವೋ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ. ಹಾಲು ಉತ್ಪಾದನೆ ಕಡಿಮೆ ಆಗೋದ್ರ ಜೊತೆಗೆ ಹಾಲಿನಲ್ಲಿರೋ ಒಂದು ಗುಣಲಕ್ಷಣಗಳು ಏನಾಗ್ತೀವಿ, ಫ್ಯಾಟ್ ಅಂತ ಹೇಳ್ತೀವಿ ಅಥವಾ ಲ್ಯಾಕ್ಟೋಸ್ ಅಂತೀವಿ, ಅದರಲ್ಲಿರೋ ಒಂದು ಅಂಶಗಳನ್ನು ಕಡಿಮೆ ಆಗುತ್ತೆ. ಉತ್ಪಾದನೆ ಕಡಿಮೆ ಆಯಿತು ಮತ್ತು ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು ಕಡಿಮೆ ಆಯಿತು. ನೀವು ಎಷ್ಟೋ ಸಲ ನೋಡ್ತಾ ಇರ್ತೀರ, ರೈತರು ಹಾಲಿನ ಡೈರಿಗೆ ತೊಗೊಂಡೋಗ್ತೀವಿ, ಡಿಗ್ರಿ ಬರ್ತಿಲ್ಲ ಅಂತ ವಾಪಸ್ ಕಳಿಸ್ತಾರೆ. ಲ್ಯಾಕ್ಟೋಮೀಟ್ರಿ ರೀಡಿಂಗ್ ಇಲ್ಲ, ನಿಮ್ಮ ಡಿಗ್ರಿ ಇಲ್ಲ, ವಾಪಸ್ ಕಳಿಸ್ಬಿಡ್ತಾರೆ. ಸೊ ಒಂದು ಆಲ್ರೆಡಿ ನಮಗೆ ಉತ್ಪಾದನೆಯಲ್ಲಿ ಕಡಿಮೆ ಆಗಿದೆ ಮತ್ತು ನಾವು ಉತ್ಪಾದಿಸಿರೋ ಹಾಲು ವಾಪಸ್ ಬರ್ತಾ ಇದೆ. ಸೊ ಎರಡರಲ್ಲೂ ರೈತನಿಗೆ ಒಂದು ಲಾಸ್ ಆಗ್ತಾ ಹೋಗ್ತದೆ. ಸಂತಾನೋತ್ಪತ್ತಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಕಂಡುಬರುತ್ತದೆ. ಬೆದೆಯನ್ನು ಗುರುತಿಸಿದರೂ ಸಂತಾನೋತ್ಪತ್ತಿ ಯಶಸ್ವಿಯಾಗುವುದಿಲ್ಲ. ಯಶಸ್ವಿಯಾದರೂ ಕರುವಿನ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಸಂತಾನೋತ್ಪತ್ತಿ ಈ ಒಂದು ಬೇಸಿಗೆಯಲ್ಲಿ ಒಂದು ಟೆಂಪರೇಚರ್ ಉಷ್ಣಾಂಶ ಜಾಸ್ತಿ ಆದಾಗ ಗಣನೀಯವಾಗಿ ಕಡಿಮೆ ಆಗುತ್ತೆ. ನಾವು ಬೆದೆಗೆ ಬರ್ತವೆ ಅಂತ ಏನು ಹೇಳ್ತೀವಿ, ಬೆದೆ ಲಕ್ಷಣಗಳು ಬರಲ್ಲ. ಹಸುಗಳೇ ಆಗ್ಬೋದು, ಎಮ್ಮೆಗಳಾಗೋದು, ಬೆದೆಗೆ ಬರೋದಿಲ್ಲ. ಬಂದರೂ ಸಹ ಆ ಬೆದೆಗಳನ್ನು ಗುರ್ತಿಸೋದು ಭಾಳ ಕಷ್ಟ. ಗುರ್ತಿಸಿದ್ರೂ ಅವುಗಳು ಓವುಲೇಷನ್ ಅಂತ ಹೇಳ್ತೀವಿ, ಆ ತತ್ತಿ ಹೊಡೆದು ಓವ ಬರೋದಿಲ್ಲ. ಸೊ ಹಂಗಾಗಿ ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ತದೆ. ಸಂತಾನೋತ್ಪತ್ತಿ ಕ್ರಿಯೆ ಕಡಿಮೆ ಆಗ್ತದೆ. ನಾವು ಅದನ್ನು ಬೆದೆನ ಸರಿಯಾಗಿ ನೋಡಿ ಗುರ್ತಿಸಿ ಅವಕ್ಕೆ ಒಂದು ಇನ್ಸೆಮಿನೇಷನ್ ಕೊಟ್ಟರೂ ಸಹ ಕನ್ಸೆಪ್ಷನ್, ಗರ್ಭ ಕಟ್ಟೋದಿಲ್ಲ. ಮತ್ತು ಆಲ್ರೆಡಿ ಗರ್ಭ ಇದೆ ಅಂತ ಅಂದ್ಕೊಳ್ಳೋಣ, ಈ ಗರ್ಭ ಕಟ್ಟಿರೋ ಹಸುಗಳಲ್ಲಿ ಏನಾಗುತ್ತೆ, 7 ರಿಂದ 9 ತಿಂಗಳಲ್ಲಿ ಬೆಳವಣಿಗೆ ತುಂಬ ಹೆಚ್ಚಾಗಿರ್ತದೆ. ಅಂಥ ಸಮಯದಲ್ಲಿ ಏನಾದರೂ ಉಷ್ಣಾಂಶ ಜಾಸ್ತಿ ಆಗಿಬಿಟ್ರೆ ಈ ಕರುವಿನ ಬೆಳವಣಿಗೆ ಹೊಟ್ಟೆಯಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ನಮಗೆ ಹುಟ್ಟಿದ ಕರುವಿನ ತೂಕದಲ್ಲಿ ಗಣನೀಯವಾಗಿ ಕಡಿಮೆ ಆಗಿಬಿಡುತ್ತೆ. ಹುಟ್ಟಿನ ದಿನದ ತೂಕ ಏನಾದರೂ ಕರುವಿನಲ್ಲಿ ಕಡಿಮೆ ಆದರೆ ಅದರದ್ದು ಅದರದ್ದು ಎಲ್ಲ ಪ್ರೊಡಕ್ಷನ್, ರಿಪ್ರೊಡಕ್ಷನ್ ಎಲ್ಲದೂ ತೊಂದರೆ ಆಗ್ತಾ ಹೋಗ್ತದೆ. ಸೊ ಹಂಗಾಗಿ ಕನ್ಸೆಪ್ಷನ್ ಆದ್ರೂ ಸಹ 2 ಅಥವಾ 3 ದಿನಗಳಲ್ಲಿ ಕಂದಾಗ್ತವೆ. ಪ್ರೆಗ್ನೆಂಟ್ ಇರೋ ಗಬ್ಬ ಇರೋ ಹಸುಗಳಲ್ಲಿ ಕರುವಿನ ತೂಕ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಹಂಗಾಗಿ ಹಾಲಿನ ಉತ್ಪಾದನೆ ಅಲ್ಲದೆ ಈ ಒಂದು ಸಂತಾನೋತ್ಪತ್ತಿಯ ಕ್ರಮಗಳಲ್ಲೂ ಹಸುಗಳಿಗೆ, ಎಮ್ಮೆಗಳಿಗೆ, ಡೈರಿ ಆ್ಯನಿಮಲ್ಸಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಬರ್ತದೆ. ತಾಪಮಾನ ಹೆಚ್ಚಳದಿಂದ ಹೆಚ್ಚು ಬೆವರುವ ರಾಸುಗಳಲ್ಲಿ ನೀರಿನ ಅಂಶ ಮತ್ತು ಲವಣಾಂಶ ಅಧಿಕ ಪ್ರಮಾಣದಲ್ಲಿ ತಗ್ಗುತ್ತದೆ.
ದೇಹದ ಆಂತರಿಕ ಅಂಗಾಂಗಗಳಿಗೆ ರಕ್ತ ಸಂಚಲನ ತಗ್ಗಿ ಪಚನ ಕ್ರಿಯೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಈ ಎಲ್ಲ ಕಾರಣಗಳಿಂದ ರೋಗ ನಿರೋಧಕ ಶಕ್ತಿ ಕುಗ್ಗುತ್ತದೆ. ಈ ಉಷ್ಣಾಂಶ ಜಾಸ್ತಿ ಆದಾಗೆಲ್ಲ ಏನಾಗುತ್ತೆ ಅಂತ ಅಂದರೆ ನಮ್ಮ ರಕ್ತ ಚಲನೆ ಚರ್ಮದ ಕಡೆ ಜಾಸ್ತಿ ಹೋಗುತ್ತೆ. ನಿಮಗೆಲ್ಲ ಗೊತ್ತಿರಬೇಕು, ನಾವು ಸಮ್ಮರು ಬೇಸಿಗೆ ಇದ್ದಾಗ ಏನು ಮಾಡ್ತೀವಿ, ಫಸ್ಟು ಸ್ವೆಟ್ ಹೆಚ್ಚಿನ ರೀತಿಯಲ್ಲಿ ಬೆವರ್ತೀವಿ. ಯಾಕೆ ಬೆವರ್ತೀವಿ? ನಮ್ಮ ರಕ್ತ ನಾವು ನಮ್ಮ ಟೆಂಪರೇಚರನ್ನು ನಾವು ಕಳ್ಕೊಳ್ಬೇಕು. ನಮ್ಮಲ್ಲಿ ಜಾಸ್ತಿ ಟೆಂಪರೇಚರ್ ಇದೆ, ಜಾಸ್ತಿ ಉಷ್ಣಾಂಶ ಇದೆ, ಅದನ್ನು ನಾವು ತಂಪು ಮಾಡ್ಕೊಬೇಕು. ಯಾವ ರೀತಿ ತಂಪು ಮಾಡ್ಕೊತೀವಿ? ಅದನ್ನು ಒಂದು ಬೆವರಿನ ಮುಖಾಂತರ. ಅದೇ ರೀತಿ ಜಾನುವಾರುಗಳು ಸಹ ಬೆವರ್ತವೆ. ಆ ಬೆವರೋದಕ್ಕೆ ಯಾವ ರೀತಿ ಕಾರಣ? ಎಲ್ಲ ರಕ್ತ ಏನು ಮಾಡುತ್ತೆ, ಚರ್ಮದ ಕಡೆ ಜಾಸ್ತಿ ಹೋಗ್ತದೆ. ಚರ್ಮದ ಕಡೆ ಜಾಸ್ತಿ ಹೋದಾಗ ಏನಾಗುತ್ತೆ, ಈ ಒಳಗಡೆ ಇಂಟರ್ನಲ್ ಆರ್ಗನ್ಸ್ಗೆ ನಮ್ಮ ರಕ್ತ ಸಿಗೋದು ಭಾಳ ಕಡಿಮೆ. ಸೊ ಒಂದು ಬೆವರಿನ ಮುಖಾಂತರ ನಮಗೆ ಏನು ಲಾಸ್ ಆಯಿತು? ಪೊಟ್ಯಾಷಿಯಮ್ ಲವಣಾಂಶಗಳಂತೀವಿ, ಪೊಟ್ಯಾಷಿಯಮ್ ಆಗ್ಬೋದು, ಸೋಡಿಯಮ್ ಆಗ್ಬೋದು, ಇವೆಲ್ಲ ಲಾಸ್ ಆಯಿತು. ಜೊತೆಗೆ ನೀರಿನಂಶ ಲಾಸ್ ಆಯಿತು. ಎರಡನೇದು ಏನಾಯಿತು, ಒಳಗಡೆ ನಮ್ಮ ಆರ್ಗನ್ಸ್ಗೆ ಒಂದು ಹೊಟ್ಟೆ ಭಾಗಕ್ಕಾಗ್ಬೋದು, ಎಲ್ಲ ಇತರೆ ಭಾಗಕ್ಕೆ ರಕ್ತ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಈ ಸಣ್ಣ ಕರುಗಳು ದೊಡ್ಡ ಕರುಗಳಲ್ಲಿ ಅಬ್ಸಾರ್ಪ್ಷನ್ ಆಲ್ರೆಡಿ ಇರೋವಂಥ ಒಂದು ಪೌಷ್ಟಿಕಾಂಶಗಳನ್ನು ರಕ್ತ ಹೀರ್ಕೊಳ್ಳೋದಿಲ್ಲ. ಸೊ ಆಲ್ರೆಡಿ ನಮಗೆ ಫೀಡ್ ಇಂಟೇಕ್ ಕಡಿಮೆ ಆಗಿದೆ. ಇರೋ ಫೀಡು, ಜೀರ್ಣ ಆಗಿರೋ ಫೀಡನ್ನ ಹೀರ್ಕೊಳ್ತಾ ಇಲ್ಲ, ಎರಡನೇ ಸಮಸ್ಯೆ. ಮತ್ತು ನಾವು ಮೆಲುಕು ಅಂತ ಏನು ಹೇಳ್ತೀವಿ, ರೂಮೆನ್ನು, ಅಲ್ಲಿಗೂ ಸಹ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಅಲ್ಲಿ ಡೈಜೆಷನ್ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಇವೆಲ್ಲ ಒಂದಕ್ಕೊಂದು ಉಷ್ಣಾಂಶ ಜಾಸ್ತಿ ಆದಂಗೆಲ್ಲ ಸಮಸ್ಯೆಗಳಾಗ್ತಾ ಹೋಗ್ತದೆ. ಆಹಾರ ತೊಗೊಂಡಿರಲ್ಲ, ಇವು ಆಹಾರವು ಇಂಟೇಕ್ ಜಾಸ್ತಿ ಆಗಿರಲ್ಲ. ಇದೆಲ್ಲ ಕಾರಣಕ್ಕೆ ಏನಾಗುತ್ತೆ, ಹಸುವಿನ ಮೇಲೆ ಸ್ಟ್ರೆಸ್ ಬೀಳುತ್ತೆ, ಒತ್ತಡ ಬೀಳುತ್ತೆ. ಅವಾಗ ಏನಾಗುತ್ತೆ, ನಾವು ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೇವೆ. ಇಮ್ಯೂನ್ ಸಿಸ್ಟಮ್ಮು ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ರೋಗ ನಿರೋಧಕ ಶಕ್ತಿ ಗಣನೀಯವಾಗಿ ಕಡಿಮೆ ಆಗಿಬಿಡುತ್ತೆ. ಮೊದಲೇ ಆಹಾರ ಸೇರ್ತಾ ಇಲ್ಲ, ಮೈಯಿಂದ ನೀರು ಹೋಗ್ತಾ ಇದೆ, ಮತ್ತು ದೇಹ ಒಂದು ಒತ್ತಡದಲ್ಲಿದೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಜಾನುವಾರುಗಳಲ್ಲಿ ಕಡಿಮೆ ಆಗಿಬಿಡುತ್ತೆ. ಸೊ ಅಂಥ ಸಂದರ್ಭದಲ್ಲೇ ಕಾಯ್ತಾ ಇರ್ತವೆ. ಈ ಬ್ಯಾಕ್ಟೀರಿಯಾ ಆಗ್ಬೋದು, ವೈರಾಣುಗಳಾಗ್ಬೋದು, ಅವೆಲ್ಲ ಒಂದು ಅಪ್ಪರ್ ಹ್ಯಾಂಡ್ ತೊಗೊಳ್ತವೆ. ಆವಾಗ ನಮಗೆ ಡಿಸೀಸು ತುಂಬ ಕಂಡುಬರ್ತದೆ. ಅದರಲ್ಲೂ FNM ಆಗ್ಬೋದು, ಬೇರೆ ಎಲ್ಲ ಥರದ ರೋಗಗಳು ನಮಗೆ ಕಂಡು ಬರ್ತವೆ. ಹಾಲಿನ ಉತ್ಪಾದನೆ ಕಡಿಮೆ ಆಯಿತು, ಸಂತಾನೋತ್ಪತ್ತಿ ಕಡಿಮೆ ಆಯಿತು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಎಲ್ಲ ರೋಗಗಳು ಹೆಚ್ಚಾಗಿ ಬಂದುಬಿಡ್ತವೆ. ಮತ್ತು ಈ ಸಮ್ಮರಲ್ಲಿ ಏನಾಗುತ್ತೆ, ನಮಗೆ ಜಾಸ್ತಿ ಉಷ್ಣಾಂಶ ಇರೋದ್ರಿಂದ ಈ ಹೊರ ಪರೋಪಜೀವಿಗಳು, ಫ್ಲೈಸ್ ಆಗ್ಬೋದು, ನೊಣಗಳಾಗ್ಬೋದು, ಅವುಗಳ ಕಾಟನೂ ಹೆಚ್ಚಿಗೆ ತೊಂದರೆ ಆಗ್ತಾ ಬರ್ತದೆ. ಜಾನುವಾರುಗಳ ಕೊಟ್ಟಿಗೆಯನ್ನು ಎತ್ತರದ ಸ್ಥಳದಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ ಕಟ್ಟಬೇಕು. ಇದರಿಂದ ಸಾಕಷ್ಟು ತಂಪನ್ನು ಕಾಯ್ದುಕೊಳ್ಳಬಹುದು. ಸಾಕಷ್ಟು ಗಾಳಿ ಬೆಳಕು ಇರುವ ಕೊಟ್ಟಿಗೆಯ ಹೊರಮೈಯನ್ನು ಬಿಳಿ ಪೇಂಟ್ನಿಂದ ಮತ್ತು ಒಳಮೈಯನ್ನು ಕಪ್ಪು ಬಣ್ಣದ ಪೇಂಟ್ನಿಂದ ಬಳಿದಲ್ಲಿ ಹಾಗೂ ತಾರಸಿಗೆ ತೆಂಗಿನ ಗರಿ ಇಲ್ಲವೇ ಲಭ್ಯ ಯಾವುದೇ ಸೊಪ್ಪಿನ ಹೊದಿಕೆ ಹೊದಿಸಿ ತಾಪಮಾನ ತಗ್ಗಿಸಿಕೊಳ್ಳಬಹುದಾಗಿದೆ. ನಾವು ಮೊದಲು ಅದ್ರ ಸರೌಂಡಿಂಗ್ ಇರೋ ಒಂದು ಉಷ್ಣಾಂಶನ ಕಡಿಮೆ ಮಾಡಬೇಕು. ಒಂದು ಟೆಂಪರೇಚರ್ ಅದ್ರ ಸುತ್ತ ಇರೋದು. ಎರಡನೇದು ಹಸು ಅಥವಾ ಜಾನುವಾರಲ್ಲಿ ಕಡಿಮೆ ಮಾಡುವಂಥದ್ದು. ಮೊದಲನೇದು ಅದ್ರ ಸುತ್ತ ಇರೋದು ಆಂಬಿಯಂಟ್ ಟೆಂಪರೇಚರ್ ಅಂತ ಹೇಳ್ತೀವಿ, ಪರಿಸರನ ಕೂಲಾಗಿಟ್ಕೊಳ್ಳೋದು. ಮತ್ತು ಹಸುವಿನ ಒಳಗಿನ ಪರಿಸರನ ಕಡಿಮೆ ಮಾಡ್ಕೊಳ್ಳೋದು ಟೆಂಪ್ರೇಚರಲ್ಲಿ. ಮೊದಲು ನಮ್ಮ ಶೆಡ್ ಏನಂತ ಹೇಳ್ತೀವಿ, ಹಸುವಿನ ಒಂದು ಕೊಟ್ಟಿಗೆ, ಅದು ಎತ್ತರದಲ್ಲಿ ನಿರ್ಮಾಣಗೊಂಡಿರಬೇಕು. ಅದು ಆ ರೀತಿ ನಾವು ಕಟ್ಟಿದ್ದೇ ಆದರೆ ನಮ್ಮ 90% ಭಾಗ ನಮ್ಮ ಸಮಸ್ಯೆಗಳು ಹೋಗ್ತವೆ. ಎತ್ತರ ಜಾಗದಲ್ಲಿ ಕಟ್ಟಿರಬೇಕು. ಮತ್ತು ಅದ್ರ ನಾವು ಉದ್ದ ಏನು ಹೇಳ್ತೀವಿ, ಲಾಂಗಿಟ್ಯೂಡಿನಲ್ ಆಕ್ಸಿಸ್ಸು, ಅದು ಪೂರ್ವ ಪಶ್ಚಿಮದಲ್ಲಿರಬೇಕು. ಈ ರೀತಿ ಕಟ್ಟಿದಾಗ ಏನಾಗುತ್ತೆ, ಸೂರ್ಯನ ನೇರವಾದ ಒಂದು ಬೆಳಕು ಬೀಳೋದಿಲ್ಲ. ಸೊ ಹಂಗಾಗಿ ಅವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತಂಪಾಗಿರ್ತವೆ. ಈಗ ಆಲ್ರೆಡಿ ಬಿಲ್ಡಿಂಗ್ ಎಲ್ಲ ಕಟ್ಬಿಟ್ಟಿರ್ತೀರಾ ಅಂತ ಅಂದರೆ ಏನು ಮಾಡಬೇಕು, ಅಂಥವ್ರು ಏನು ಮಾಡಬೇಕು, ಹೊರಗಡೆ ಮೇಲ್ಮೈನ ವೈಟ್ ಪೇಂಟ್, ಬಿಳಿ ಇದರಲ್ಲಿ ಬಳಿದ್ಬಿಡ್ಬೇಕು. ಇದನ್ನು ಮಾಡಲೇಬೇಕು. ಯಾಕಂದರೆ ನೀವು ನೋಡ್ತಾ ಇದ್ದೀರಾ, ಟೆಂಪ್ರೇಚರ್ ತುಂಬ ಜಾಸ್ತಿ ಆಗ್ತಿದೆ. ಹಂಗಾಗಿ ಹೊರಮೈನ ಬಿಳಿ ಪೇಂಟಿಂದ ಹೊಡಿಬೇಕು, ಒಳಮೈನ ಕಪ್ಪು ಬ್ಲ್ಯಾಕ್ ಪೇಂಟಿಂದ ಹೊಡೆದ್ಬಿಟ್ರೆ ನಿಮಗೆ ಅಟ್ಲೀಸ್ಟ್ ಒಂದು 50-60% ನಿಮ್ಮ
ಆ ರೂಫ್ ಮುಖಾಂತರನೇ ನಿಮ್ಮ ಒಂದು ಆ ಉಷ್ಣಾಂಶ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಇನ್ನೊಂದು ಥ್ಯಾಚ್ಡ್ ರೂಫ್. ಈ ತೆಂಗಿನ ಗರಿ ಅನ್ನೋದಿದಾವಲ್ಲ ಅವು ಭಾಳ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಆ ತೆಂಗಿನ ಗರಿಗಳನ್ನು ನೀವು ಸಣ್ಣದಾಗಿ ಮೇಲ್ಗಡೆ ಆ ಜಂಕ್ ಶೀಟ್ ಅಥವಾ ಏನೋ ಒಂದು ನಿಮ್ದು ಹೆಂಚಿರ್ಬೋದು ಅದ್ರ ಮೇಲ್ಗಡೆ ಹರಡ್ಕೊಳ್ತಾ ಹೋಗಬೇಕು. ಯಾವುದೇ ಒಂದು ಸೊಪ್ಪು ಹಾಕಿದ್ರೂ ಸಾಕು, ಅದು ಅಟ್ಲೀಸ್ಟ್ ನಮಗೆ ಒಂದು 20-30 ದಿನದವರೆಗೂ ತನ್ನ ಒಂದು ಟೆಂಪ್ರೇಚರ್ನ ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ. ಇದಕ್ಕೆ ಮತ್ತು ಇನ್ನೇನು ಮಾಡ್ಬೋದು, ಸ್ಪ್ರಿಂಕ್ಲರ್ಸ್ ಹಾಕ್ಕೋಬೋದು. ನೀವು ಹೆಚ್ಚಿನ ಪ್ರಮಾಣದಲ್ಲಿ ಹಸುಗಳನ್ನ ಸಾಕಿದ್ದೀವಿ, ನಮ್ಗೆ 10-15 ಹಸುಗಳಿದ್ದಾವೆ, ನಮ್ಮಲ್ಲಿ ಹೆಚ್ಚಿನ ಹಾಲು ಉತ್ಪಾದನೆ ಕೊಡುವಂಥ ಹಸುಗಳಿದ್ದಾವೆ ಅಂತ ಅಂದಾಗ ನೀವು ಸ್ಪ್ರಿಂಕ್ಲರ್ಸ್ನ ಹಾಕ್ಕೊಳ್ಳೇಬೇಕಾಗ್ತದೆ. ಮತ್ತು ನಾವು ಮಿಸ್ಟರ್ಸ್ ಅಂತೀವಿ, ಸಣ್ಣದಾಗಿ ಒಂದು ತುಂತುರು ಬೀಳ್ತಾ ಇರ್ತದೆ, ಆ ಥರದ್ದು ಹಾಕ್ಕೊಳ್ಬೇಕು. ಮೇವಿನ ಉತ್ಪಾದನೆಯನ್ನು ಹಾಗೂ ತಾಪಮಾನ ತಗ್ಗಿಸುವ ಉದ್ದೇಶದಿಂದ ಮೇವಿನ ಮರಗಳಾದ ಹಾಲವಾನ, ನುಗ್ಗೆ, ಸುಬಾಬುಲ್ ಮುಂತಾದವನ್ನು ಬೆಳೆಸುವುದು ಉತ್ತಮ. ಮತ್ತು ಇದಕ್ಕಿಂತ ಹೆಚ್ಚಾಗಿ ಪರ್ಮನೆಂಟಾಗಿ ಮಾಡುವಂಥ ಸೊಲ್ಯೂಷನ್ಸ್ ಏನು ಅಂತ ಅಂದರೆ ಫಾಡರ್ ಟ್ರೀಸ್, ಮೇವಿನ ಮರಗಳನ್ನು ಬೆಳೆಸ್ಕೊಳ್ಬೇಕು. ಸೊ ಈ ಥರದವು ಏನಂದರೆ ಸುತ್ತ ನಮಗೆ ತಂಪನ್ನು ಕೊಡ್ತವೆ ಮತ್ತು ನಮಗೆ ಬೇಸಿಗೆ ಕಾಲದಲ್ಲಿ ಒಂದು ಹಸಿರು ಮೇವನ್ನು ಕೊಡ್ತವೆ. ಕೊಟ್ಟಿಗೆ ಒಳಗಡೆ ಯಾವ ರೀತಿ ನಾವು ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕು, ಒಂದು ವೆಂಟಿಲೇಷನ್. ಈಗ ನಾವು ಮನೆಗಳಲ್ಲೂ ಅಷ್ಟೇ, ನಾವು ಸಮ್ಮರ್ ಆಗಿದ ತಕ್ಷಣ ಏನು ಮಾಡ್ತೀವಿ, ಎಲ್ಲ ಕಿಟಿಗಳು ಕ್ರಾಸ್ ವೆಂಟಿಲೇಷನ್ಸ್ ಎಲ್ಲ ಮಾಡ್ಕೊತೀವಲ್ಲ, ಹಂಗೆ ಈ ಓಪನ್ ಸೈಡೆಡ್ ಹೌಸಸ್ನ ನಾವು ಮಾಡ್ಕೊಳ್ಬೇಕು, ಎಲ್ಲ ತೆಗೆದುಬಿಡ್ಬೇಕು. ಸೊ ಹಾಗಾಗಿ ನಿರಂತರವಾಗಿ ಗಾಳಿ ಚೆನ್ನಾಗಿ ಆಡುತ್ತೆ, ವೆಂಟಿಲೇಷನ್ ಇರುತ್ತೆ. ಕೊಟ್ಟಿಗೆಯ ಒಳಗಡೆ ಫ್ಯಾನ್ ಅಳವಡಿಕೆ, ರಾಸುಗಳ ಮೈಮೇಲೆ ಗೋಣಿ ಚೀಲಗಳನ್ನು ಹಾಕಿ ನೀರು ಸಿಂಪಡಿಸುವುದು, ಕುಡಿಯಲು ಸಾಕಷ್ಟು ತಂಪಾದ ಶುದ್ಧ ನೀರು ಒದಗಿಸುವುದು ತಾಪಮಾನ ತಗ್ಗಿಸಲು ಉತ್ತಮ ಉಪಾಯಗಳಾಗಿವೆ. ಫ್ಯಾನ್ಗಳು ಹಾಕ್ಕೊಬೇಕು. ಇದು ನಮಗೆ ಹೆಚ್ಚಿನ ಹಾಲು ಕೊಡುವಂಥ ಹಸುಗಳು, 15-20 ಲೀಟ್ರ್ ಹಸುಗಳು ಕೊಡ್ತಿದೆ ಅಂದರೆ ನಾವು ಹಾಕ್ಕೊಳ್ಳೇಬೇಕಾಗ್ತದೆ. ಯಾಕಂದರೆ ಉಷ್ಣಾಂಶ 40 ಡಿಗ್ರಿ ಮೇಲೆ ಹೋದ್ಮೇಲೆ ನಿಮಗೆ 20 ಲೀಟ್ರ್ ಹಸು ಕೊಡ್ತಿರೋ ಹಸು ಕೇವಲ 7-8 ಲೀಟ್ರ್ ಬಂದುಬಿಡುತ್ತೆ. ಈಗ ನಾವು 2 ಹಸ 3 ಹಸ ಕಟ್ಟಿರ್ತೀವಿ, ಅದು ಫ್ಯಾನ್ಗಳು ಹಾಕೋಕ್ಕಿರಲ್ಲ, ಕರೆಂಟ್ ಇರಲ್ಲ. ಆ ರೀತಿ ಇದ್ದಾಗ ಏನು ಮಾಡ್ಕೊಬೇಕು, ನಾವು ಗೋಣಿ ಚೀಲದಲ್ಲಿ ನಾವು ಮೈ ಮೇಲೆ ಹಾಕಬೇಕು. ಗೋಣಿ ಚೀಲ ಹಾಕ್ಬಿಟ್ಟು ಅದ್ರ ಮೇಲೆ ನೀರನ್ನು ಸಿಂಪಡಿಸ್ತಾ ಹೋಗ್ಬಿಟ್ರೆ ಅದರಂಥ ಒಂದು ತಂಪಾಗಿರೋ ಅಂಥ ಒಂದು ಟೆಕ್ನಾಲಜಿ ಇನ್ನೇನೂ ಇಲ್ಲ. ಒಳ್ಳೆ ಗುಣಮಟ್ಟದ ನೀರನ್ನು, ತಂಪಾಗಿರೋ ನೀರನ್ನು ಯಥೇಚ್ಛವಾಗಿ ಕೊಡಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ನಮಗೆ ಕರುಗಳು ಒಂದು 6 ತಿಂಗಳು ಕರುಗಳು ಅಂತ ಅಂದರೆ ಒಂದು 15 ಲೀಟ್ರ್ ನೀರು ಕುಡಿತವೆ, ಸಾಮಾನ್ಯವಾಗಿ ಹೇಳ್ತಾರೆ ನಾನು. ಅದೇ ಒಂದು ಹಸು, ಒಂದು ಅಡಲ್ಟ್ ಹಸು ಅಂತ ಏನು ಹೇಳ್ತೀವಿ, ಅಥವಾ ಈಫರ್ 2 ವರ್ಷದಿಂದ ಕಡಿಮೆ ಇರೋ ಅಂಥದ್ದು, ಅವು ಒಂದು 20 ಲೀಟ್ರ್ವರೆಗೂ ನೀರು ಕುಡಿತವೆ. ಒಂದು ಹಸು 10 ಲೀಟ್ರ್ ಹಾಲು ಕೊಡ್ತಾ ಇದೆ ಅಂತ ಅಂದರೆ ಅದಕ್ಕೆ 40 ಲೀಟರ್ ನೀರು ಸಾಕಾಗ್ತದೆ. ಅದು ಅದರದ್ದು ದೇಹದ ಉತ್ಪಾದನೆ ಮತ್ತು ಹಾಲಿನ ಉತ್ಪಾದನೆ 10 ಲೀಟರ್ಗೆ ಕರೆಕ್ಟ್ ಆಗುತ್ತೆ. ಅದೇ ಅದರದ್ದು ಹಾಲಿನ ಉತ್ಪಾದನೆ 10 ಲೀಟ್ರಿಗಿಂತ ಜಾಸ್ತಿ ಆಯಿತು ಅಂದ್ಕೊಳ್ಳಿ, 11 ಲೀಟ್ರ್ ಆಯಿತು ಅಂದ್ಕೊಳ್ಳಿ, ಆಗ ಒಂದು ಹೆಚ್ಚಿನ 1 ಲೀಟರ್ ಹಾಲಿಗೆ ನೀವು 3 ಲೀಟ್ರ್ ನೀರಷ್ಟು ಅದಕ್ಕೆ ಕುಡಿಸ್ತಾ ಹೋಗಬೇಕು. ದಿನಕ್ಕೆ 3 ಬಾರಿ ಆದರೂ ನೀವು ಒಂದು ಸ್ವಚ್ಛ ತಣ್ಣನೆಯ ನೀರನ್ನು ಕೊಡಬೇಕಾಗ್ತದೆ. ಎಮ್ಮೆಗಳಿಗೆ ಬೆವರಿನ ಗ್ರಂಥಿಗಳು ಕಡಿಮೆ ಆದ್ದರಿಂದ ಅವು ಬೆವರುವುದಿಲ್ಲ. ಹಾಗಾಗಿ ಎಮ್ಮೆ ಸಾಕಣೆದಾರರು ಅನುಕೂಲಕ್ಕೆ ತಕ್ಕಂತೆ ಒಂದು ಕೊಳವನ್ನು ನಿರ್ಮಿಸಿ ಎಮ್ಮೆಗಳು ಅಲ್ಲಿ ವಿಶ್ರಮಿಸುವಂತೆ ನೋಡಿಕೊಳ್ಳಬಹುದು. ಈ ಎಮ್ಮೆಗಳಲ್ಲಿದ್ದಾವಲ್ಲ, ಎಮ್ಮೆಗಳು ಹಸುಗಳ ಥರ ಬೆವರಿನ ಗ್ರಂಥಿಗಳು ಇರೋದಿಲ್ಲ, ಇದ್ರೂ ಸಹ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಸೊ ಹಂಗಾಗಿ ಎಮ್ಮೆಗಳು ತಮ್ಮ ದೇಹದ ಒಂದು ಉಷ್ಣಾಂಶವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಅವಕ್ಕೆ ಭಾಳ ಕಷ್ಟದ ಕೆಲಸ. ಈಗ ಕೆರೆ ಕಟ್ಟೆಗಳಾಗ್ಬೋದು, ಹೊಂಡಗಳಾಗ್ಬೋದು, ಅಲ್ಲೆಲ್ಲ ಕಲುಷಿತ ನೀರಿರ್ತದೆ. ಅವನ್ನೆಲ್ಲ ನಾವು ಎಮ್ಮೆಗಳನ್ನೆಲ್ಲ ಅಲ್ಲಿಗೆ ಬಿಟ್ಟರೆ ಅದರಿಂದ ರೋಗಗಳು ಜಾಸ್ತಿ ಬರ್ತವೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಏನಂದರೆ, ನಮ್ಮಲ್ಲಿ ಜಾಸ್ತಿ ಎಮ್ಮೆಗಳು ಸಾಕೊಂಡಿದ್ರೆ ನಾವೇ ಒಂದು ಸಣ್ಣದಾಗಿ ಒಂದು ಕಟ್ಟೆ, ಒಂದು ಪಾಂಡ್ ಥರ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಒಂದು ಎಂಟ್ರಿ ಇರಬೇಕು, ಒಂದು ಎಕ್ಸಿಟ್ ಇರಬೇಕು, ಒಳ ಇರಬೇಕು, ಹೊರ ಕಡೆ ಹೋಗಿರಬೇಕು. ಸೊ ಅದರಲ್ಲಿ ನಾವು ವಾಟರ್ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಳ್ಬೋದು, ಒಳ್ಳೆ ನೀರನ್ನು ಕೊಡ್ಬೋದು. ಹಂಗಾಗಿ ಏನಾಗುತ್ತೆ, ಎಮ್ಮೆಗಳ ಒಂದು ಉಷ್ಣಾಂಶನೂ ಕಡಿಮೆ ಮಾಡ್ಬೋದು, ಮತ್ತು ಅದಕ್ಕೆ ಆ ನೀರಿನಿಂದ ಮತ್ತು ಕಟ್ಟೆಗಳಿಂದ ಬರೋ ರೋಗಗಳನ್ನು ನಾವು ನಿಯಂತ್ರಿಸ್ಬೋದು. ನಾನು ಮೊದಲೇ ಏನು ಹೇಳಿದೆ, ರಕ್ತ ಎಲ್ಲ ಏನಾಗ್ಬಿಡುತ್ತೆ, ಸ್ಕಿನ್ಗೆ ಹೋಗುತ್ತಲ್ಲ. ಈಗ ನಾವು ಕೂಲ್ ಮಾಡಿದಾಗ ಏನಾಗುತ್ತೆ, ಒಳಗಡೆ ಆರ್ಗನ್ಸ್ಗೆ ಅದು ರಕ್ತ ಸಂಚಲನ ಆಗುತ್ತೆ, ಆವಾಗ ಪಚನ ಕ್ರಿಯೆ ಜಾಸ್ತಿ ಆಗುತ್ತೆ, ಮತ್ತು ನ್ಯೂಟ್ರಿಯೆಂಟ್ಸ್ ಇಂಟೇಕ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಆ ಒಂದು ಬೇಸಿಗೆಯಲ್ಲಿ ಆ ಟೆಂಪ್ರೇಚರ್ ಇರೋದನ್ನ ನಾವು ಕಡಿಮೆ ಮಾಡ್ಕೊಳ್ಬೋದು. ರಾಸುಗಳ ಆಹಾರ ಸೇವನೆಯತ್ತ ಹೆಚ್ಚಿನ ಗಮನ ಹರಿಸುವುದು ಅವಶ್ಯ. ಒಣ ಮೇವನ್ನು ಯೂರಿಯಾ ಮಿಶ್ರಿತ ನೀರು, ಉಪ್ಪು,
ಬೆಲ್ಲ ಬಳಸಿ ಸಿಂಪರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ತಿನ್ನಲು ಕೊಡಬಹುದು. ಒಣಮೇವಿಗೆ ನಾವು ಯೂರಿಯಾ ಅಂತ ಹೇಳ್ತೀವಿ, ಯೂರಿಯಾ ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ. ಸೊ ಒಂದು 100 kg ಅಷ್ಟು ನಿಮ್ಮ ಹತ್ರ ಒಣಮೇವು ಇದ್ದರೆ ಫಸ್ಟ್ 25 ನೀರನ್ನು ತೊಗೊಂಬಿಡಿ, ಅದಕ್ಕೆ 1 kg ಯೂರಿಯಾ ಹಾಕ್ಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಬೆಳಿಗ್ಗೆ 8 ರಿಂದ 9 ಗಂಟೆಗೆ ಆ 100 kg ಮೇವನ್ನು ನಿಮ್ಮ ಮನೆ ಮುಂದೆ ಹರಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನೇರವಾದ ಬಿಸಿಲು ಬೀಳ್ತಾ ಇರುತ್ತೆ, ಮೇವನ್ನು ಹರಡಿದ್ದೀರಾ, ಅದನ್ನು ನೀವು ಜಸ್ಟ್ ಮೇಲ್ಗಡೆ ಸಿಂಪರಣೆ ಮಾಡೋದು. ಆ ಬಕೆಟಲ್ಲೇ ತಗೊಂಡು ನೀವು ಕೈಯಲ್ಲಿ ಸಿಂಪರಣೆ ಮಾಡಿದ್ರೆ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಇದರಿಂದ ಆ ಮೇವು ಮೆತ್ತಗಾಗುತ್ತೆ ಮತ್ತು ಯೂರಿಯಾಯಿಂದ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಬರುತ್ತೆ, ಪ್ರೋಟೀನ್ ಸೋರ್ಸ್ ಅಂತ ಹೇಳ್ತೀವಿ ನಾವು. ಇದು ನೀವು 8 ಗಂಟೆಗೆ ಮಾಡಿದ್ರೆ ನಾವು 4 to 5 hours ಅಂತ ಹೇಳ್ತೀವಿ. ಆ 4 to 5 hours ಬಿಟ್ಟಾದಮೇಲೆ ಆ ಮೇವನ್ನು ಕೊಡುವಂಥದ್ದು ಅವತ್ತೇ ಕೊಡ್ಬೋದು. ನೀವು 5 ರಿಂದ 6 ಗಂಟೆ ಆದಮೇಲೆ ನೀವು ಅವತ್ತೇ ಕೊಡ್ಬೋದು. ಇಲ್ಲಿ ಒಂದು ಮುನ್ನೆಚ್ಚರಿಕೆ ಕ್ರಮ ನಾವು ನೋಡ್ಕೊಬೇಕು. 6 ತಿಂಗಳು ಇರೋವಂಥ ಕರುಗಳಿಗೆ, 6 ತಿಂಗಳು ಒಳಗಡೆ ಇರೋವಂಥ ಕರುಗಳಿಗೆ ನೀವು ಕೊಡಬಾರ್ದು. 6 ತಿಂಗಳು ಮೇಲ್ಪಟ್ಟು ಇರೋವಂಥ ಎಲ್ಲ ಜಾನುವಾರುಗಳಿಗೂ ಕೊಡ್ಬೋದು. ಇದನ್ನು ಅವತ್ತೇ ಕೊಡೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ತಿಂತವೆ ಮತ್ತು ಬೇಕಾಗಿರೋ ನ್ಯೂಟ್ರಿಯೆಂಟ್ಸು ರೀಚ್ ಆಗುತ್ತೆ. ಇದರಲ್ಲಿ ಇನ್ನೂ ಒಂದು 2ನೇ ವಿಧಾನ ಮಾಡ್ಕೊಳ್ಬೋದು, ಇನ್ನೂ ಎನ್ರಿಚ್ ಮಾಡ್ಕೊಳ್ಬೋದು. ಏನು ಅಂತ ಅಂದರೆ, ಅದೇ 1 kg ಯೂರಿಯಾ, ಅದಕ್ಕೆ 2 kg ಉಪ್ಪು ಮತ್ತು ನಿಮ್ಮಲ್ಲಿ ಜಾಗರಿ ಅಂತೀವಿ, ವೇಸ್ಟ್ ಕನ್ಸಂಪ್ಷನ್ಸ್ಗೆ ವೇಸ್ಟ್ ಬೆಲ್ಲ ನಿಮಗೆ ಸಿಗುತ್ತೆ APMC ಅಲ್ಲಿ. ಇಲ್ಲಾಂದರೆ ಬಿಸಾಕೋ ಅಂಥ ಬೆಲ್ಲ, ಅದು ಕಡಿಮೆ ರೇಟ್ ಇರುತ್ತೆ, ಅಂಥ ಬೆಲ್ಲ ತರಬೇಕು. ಆದರೂ ಒಂದು 5-6 kg ಅಷ್ಟು, 5-6 kg ಅಷ್ಟು ಬೆಲ್ಲ, 1 kg ಯೂರಿಯಾ, 2 ರಿಂದ 3 kg ಅಷ್ಟು ಉಪ್ಪು, 25 ಲೀಟ್ರ್ ನೀರು. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು, ನಾನು ಮೊದಲೇ ಹೇಳಿದ್ನಲ್ಲ 8 ಗಂಟೆಗೆ ಹರಡ್ಕೋಬೇಕು. 100 kg ಮೇವಿಗೆ ರಾಗಿ ಆಗಿರ್ಬೋದು, ರಾಗಿ ಹುಲ್ಲು ಆಗಿರ್ಬೋದು, ಭತ್ತ ಹುಲ್ಲು ಆಗಿರ್ಬೋದು, ಅಥವಾ ಜೋಳದ ಕಡ್ಡಿ ಆಗಿರ್ಬೋದು, ಅದಕ್ಕೆ ಸಿಂಪರಣೆ ಮಾಡಿಬಿಟ್ಟು ಅದನ್ನು ಅಷ್ಟೇ 4 ರಿಂದ 5 ಗಂಟೆ ಬಿಟ್ಬಿಟ್ಟು ನಾವು ಹಸುಗಳಿಗೆ 6 ತಿಂಗಳು ಮೇಲ್ಪಟ್ಟ ಹಸುಗಳಿಗೆ ನಾವು ಕೊಡ್ಬೋದು. ಇದರಿಂದ ಏನಾಗುತ್ತೆ, ಅವು ಒಣಮೇವನ್ನು ರೆಫ್ಯೂಸ್ ಮಾಡ್ತಿರ್ತವೆ, ಮೆತ್ತಗಿರುತ್ತೆ ಮತ್ತು ಪೌಷ್ಟಿಕಾಂಶನೂ ಇರುತ್ತೆ. ಸೊ ನಾವು ಫೀಡ್ ಕನ್ಸಂಪ್ಷನ್ನ ಜಾಸ್ತಿ ಮಾಡ್ತೀವಿ. ನಾವು ಆಹಾರ ಸೇವನೆಯನ್ನು ಜಾಸ್ತಿ ಮಾಡಿಬಿಟ್ರೆ ನಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಇದನ್ನು ನಾನು ದಯವಿಟ್ಟು ಎಲ್ಲ ರೈತರು ಬಂದವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಮಾಡಲೇಬೇಕಿದು. ಈ ಒಂದು ಬರ ಇರೋದ್ರಿಂದ ಮತ್ತು ಸಾಕಷ್ಟು ಟೆಂಪ್ರೇಚರ್ ಇರೋದ್ರಿಂದ 2 ಹಸುನೇ ಇರಲಿ, 3 ಹಸುನೇ ಇರಲಿ, ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು. ಇವನ್ನೆಲ್ಲ ನೀವು ಸಮಗ್ರವಾಗಿ ನಿರ್ವಹಣೆ ಮಾಡಿದ್ದಲ್ಲೇ ಆದರೆ ಈ ಒಂದು ಬರ ನಂತರದ ಈ ಬೇಸಿಗೆನ ನಾವು ಯಶಸ್ವಿಯಾಗಿ ಯಾವುದೇ ಒಂದು ರೈತ ನಷ್ಟಕ್ಕೆ ಒಳಗಾಗದಲೇ ಬೇಸಿಗೆ ಕಾಲನ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ.